ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ರೋಚಕ ತಿರುವು ಪಡೆದುಕೊಳ್ಳುತ್ತಿದೆ. ಟಿಆರ್ಪಿ ರೇಸ್ನಲ್ಲೂ ಮುಂದಿದೆ. ಆದರೆ ಇತ್ತೀಚೆಗೆ ಸೀರಿಯಲ್ನಲ್ಲಿ ಪ್ರಮುಖ ಪಾತ್ರಗಳಲ್ಲಿ ಬದಲಾವಣೆ ಆಗ್ತಿದೆ. ಕಳೆದ ಕೆಲ ದಿನಗಳ ಹಿಂದೆ ತನು ಪಾತ್ರ ಹಾಗೆ ಲಕ್ಷ್ಮಿ ಪಾತ್ರದಲ್ಲೂ ನಟಿಯರ ಬದಲಾವಣೆ ಆಗಿತ್ತು. ಇದು ಸೀರಿಯಲ್ ಫ್ಯಾನ್ಸ್ಗೆ ಬೇಸರ ತರಿಸಿತ್ತು. ಇದೀಗ ಮತ್ತೊಂದು ಶಾಕಿಂಗ್ ಸುದ್ದಿ ಸೀರಿಯಲ್ ಫ್ಯಾನ್ಸ್ಗೆ ಸಿಕ್ಕಿದೆ. ಲಕ್ಷ್ಮೀ ನಿವಾಸ ಸೀರಿಯಲ್ನ ಪ್ರಮುಖ ಪಾತ್ರಧಾರಿ ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ. ನರಸಿಂಹ ಪಾತ್ರಧಾರಿ ಅಶ್ವಥ್ ನೀನಾಸಂ ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ. ಅಷ್ಟಕ್ಕೂ ಲಕ್ಷ್ಮೀ ನಿವಾಸ ಸೀರಿಯಲ್ಗೆ ನಟ ನಟಿಯರು ಗುಡ್ ಬೈ ಹೇಳ್ತಿರೋದು ಯಾಕೆ? ಸೀರಿಯಲ್ ಟೀಮ್ನಲ್ಲಿ ಭಿನ್ನಾಭಿಪ್ರಾಯ ಇದೆಯಾ? ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕನ್ನಡದ ಜನಪ್ರಿಯ ಧಾರಾವಾಹಿಗಳಲ್ಲಿ ಲಕ್ಷ್ಮೀ ನಿವಾಸ ಸೀರಿಯಲ್ ಕೂಡ ಒಂದು. ಆರಂಭದಿಂದಲೂ ವೀಕ್ಷಕರ ಮನಗೆದ್ದಿದೆ. ಈ ಸೀರಿಯಲ್ ಅಲ್ಲಿ ಬರುವ ಒಬ್ಬೊಬ್ಬ ಕಲಾವಿದ ಕೂಡ ವೀಕ್ಷಕರ ಮನಸ್ಸಿನಲ್ಲಿ ಗಟ್ಟಿಯಾಗಿ ಬೇರೂರಿದ್ರು. ಆದ್ರೀಗ ಒಬ್ಬೊಬ್ಬರೇ ಈ ಸೀರಿಯಲ್ ನಿಂದ ಹೊರ ಹೋಗ್ತಿದ್ದಾರೆ. ಆ ಪಾತ್ರಕ್ಕೆ ಹೊಸ ನಟ ನಟಿ ಎಂಟ್ರಿ ಆಗ್ತಿದೆ. ಇತ್ತೀಚೆಗಷ್ಟೇ ಸೀರಿಯಲ್ನ ಪ್ರಮುಖ ನಟಿ ಶ್ವೇತಾ ಲಕ್ಷ್ಮಿ ಪಾತ್ರಕ್ಕೆ ಗುಡ್ ಬೈ ಹೇಳಿದ್ರು. ವೈಯಕ್ತಿಕ ಕಾರಣ ನೀಡಿ ಸೀರಿಯಲ್ ನಿಂದ ಹೊರ ನಡೆದ್ರು. ಅದಕ್ಕೂ ಮುನ್ನ ತನು ಪಾತ್ರಕ್ಕೂ ನಟಿ ಯುಕ್ತಾ ಗುಡ್ ಬೈ ಹೇಳಿದ್ರು. ಇದೀಗ ಸೀರಿಯಲ್ ಫ್ಯಾನ್ಸ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಇದೀಗ ವಿಶ್ವನ ತಂದೆ ನರಸಿಂಹ ಪಾತ್ರದಲ್ಲಿ ನಟಿಸುತ್ತಿದ್ದ ಅಶ್ವಥ್ ನೀನಾಸಂ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ. ಇದೀಗ ಅವರ ಜಾಗಕ್ಕೆ ಬೇರೆ ನಟನ ಎಂಟ್ರಿ ಆಗಿದೆ. ಹೌದು, ಲಕ್ಷ್ಮೀ ನಿವಾಸ್ ಸೀರಿಯಲ್ನಲ್ಲಿ ಅಶ್ವಥ್ ನೀನಾಸಂ ನರಸಿಂಹ ಪಾತ್ರಕ್ಕೆ ಜೀವ ತುಂಬಿದ್ರು. ನರಸಿಂಹ ಆಡುವ ಪ್ರತಿ ಮಾತಿನಲ್ಲೂ ತೂಕ ಇರ್ತಿತ್ತು. ಆತನ ಗತ್ತು ಗಾಂಭೀರ್ಯಕ್ಕೆ ವೀಕ್ಷಕರು ಫಿದಾ ಆಗಿದ್ರು. ಆದ್ರೀಗ ಅಶ್ವಥ್ ಸೀರಿಯಲ್ಗೆ ಗುಡ್ ಬೈ ಹೇಳಿದ್ದಾರೆ. ಇದೀಗ ನರಸಿಂಹ ಪಾತ್ರಕ್ಕೆ ನಟ ಧರ್ಮೇಂದ್ರ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ತೆರೆ ಮೇಲೆ ಧರ್ಮೇಂದ್ರ ನರಸಿಂಹನಾಗಿ ಮಿಂಚಲಿದ್ದಾರೆ. ಆದ್ರೆ ಸೀರಿಯಲ್ನಿಂದ ಒಬ್ಬೊಬ್ಬರೇ ಔಟ್ ಆಗ್ತಿದ್ದಂತೆ ನಟ ನಟಿಯರು ಸೀರಿಯಲ್ನಿಂದ ಹೊರಬರಲು ಏನ್ ಕಾರಣ ಅನ್ನೋ ಚರ್ಚೆ ನಡೀತಾ ಇದೆ. ಇದೀಗ ಶಾಕಿಂಗ್ ವಿಚಾರವೊಂದು ರಿವೀಲ್ ಆಗಿದೆ. ಹೌದು, ಕಳೆದ ಕೆಲವು ದಿನಗಳಿಂದ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಿವೆ. ಲಕ್ಷ್ಮೀ ನಿವಾಸ ಸೀರಿಯಲ್ ನಿರ್ಮಾಪಕರು ಹಾಗೂ ಕಲಾವಿದರು ತಂತ್ರಜ್ಞರ ಮಧ್ಯೆ ಭಿನ್ನಾಭಿಪ್ರಾಯಗಳು ಮೂಡಿದ್ದವು. ಹೀಗಾಗಿ ಸೀರಿಯಲ್ ನಿರ್ಮಾಪಕರು ಬದಲಾಗಿದ್ದಾರೆ. ಇದೀಗ ಜೀ ಕನ್ನಡ ವಾಹಿನಿ ಹೊಸ ನಿರ್ಮಾಪಕರನ್ನ ಕರೆತಂದಿದೆ. ಆದ್ರೆ ಹಿಂದಿದ್ದ ನಿರ್ಮಾಪಕರು ಕಲಾವಿದರು ಹಾಗೂ ತಂತ್ರಜ್ಞರಿಗೆ ನೀಡಬೇಕಾಗಿದ್ದ ಸಂಭಾವನೆಯನ್ನು ಉಳಿಸಿಕೊಂಡಿದ್ದಾರೆ. ಹೊಸದಾಗಿ ಸೇರ್ಪಡೆಯಾಗಿರುವ ನಿರ್ಮಾಪಕರು ಉಳಿಸಿಕೊಂಡಿರುವ ಸಂಭಾವನೆಯನ್ನ ನೀಡೋದಕ್ಕೆ ಒಪ್ತಿಲ್ಲ ಅಂತ ಹೇಳಲಾಗ್ತಿದೆ. ಹೀಗಾಗಿ ಒಬ್ಬೊಬ್ಬರೇ ಈ ಧಾರಾವಾಹಿಯಿಂದ ಹೊರ ನಡೀತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಈ ಬಗ್ಗೆ ಸೀರಿಯಲ್ ಟೀಮ್ ಆಗ್ಲಿ ಯಾವ ಕಲಾವಿದರು ಮಾತನಾಡ್ತಿಲ್ಲ. ಆದ್ರೆ ಸೀರಿಯಲ್ ಟೀಮ್ ಮಧ್ಯೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇದೆ. ಇದೇ ಕಾರಣಕ್ಕೆ ಒಬ್ಬೊಬ್ಬರೇ ಕಲಾವಿದರು ಈ ಸೀರಿಯಲ್ ನಿಂದ ನಿರ್ಗಮಿಸ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಒಳ್ಳೊಳ್ಳೆ ಕಲಾವಿದರು ಸೀರಿಯಲ್ ನಿಂದ ಹೊರ ಹೋಗ್ತಿರೋದು ನಿಜಕ್ಕೂ ಎಫೆಕ್ಟ್ ಬೀಳಲಿದೆ. ಯಾಕಂದ್ರೆ ಸೀರಿಯಲ್ನ ಪ್ರತಿ ಪಾತ್ರಕ್ಕೂ ಅದರದ್ದೇ ಆದ ತೂಕ ವ್ಯಕ್ತಿತ್ವ ಇತ್ತು. ಇದನ್ನ ಪ್ರೇಕ್ಷಕರು ಕೂಡ ಇಷ್ಟಪಟ್ಟಿದ್ರು. ಇದೀಗ ಪ್ರಮುಖ ಪಾತ್ರಗಳಲ್ಲಿ ಬದಲಾವಣೆ ಆಗ್ತಿರೋದ್ರಿಂದ ಧಾರಾವಾಹಿಯ ಜನಪ್ರಿಯತೆ ಕಡಿಮೆ ಆಗ್ಬೋದೆಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಸೀರಿಯಲ್ ಟೀಮ್ ವೀಕ್ಷಕರನ್ನ ಹೇಗೆ ರಂಜಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ನಮಸ್ಕಾರ.